ವಸಂತ್ ಗಿಳಿಯಾರು ಮತ್ತು ಕಿರೀಟಿ ಸ್ಟುಡಿಯೋದಲ್ಲಿ ಕುತ್ಕೊಂಡಿದ್ದಾರಲ್ಲ, ಇವರೆಲ್ಲ ಹಿಂದೂ ರಕ್ಷಕರಂತೆ. ಇವರು ಗೌರವಯುತವಾಗಿ ಜೀವನ ಮಾಡ್ತಾ ಇರೋರಂತೆ. ಇವರು ಲೈವ್ ಡಿಬೇಟ್ನಲ್ಲಿ ಹರೀಶ್ ಭೈರಪ್ಪನ ಏಕವಚನದಲ್ಲಿ ಮಾತಾಡುವಂಥದ್ದು ನೋಡಿ, ಅಲ್ಲೇ ಉತ್ತರ ಕೊಟ್ಟಿದ್ದಾರೆ ಹರೀಶ್ ಭೈರಪ್ಪ. ಇವನಿಗೆ ಕರೆಯಕ್ಕಾಗಿಲ್ಲ ಅಂದ್ರೆ ಬಿಟ್ಟು ಬಿಡ್ಲಿ, ನಾವು ಕರಿತೀವಪ್ಪ, ಅದು ನಮ್ಮ ಪೀಠ, ನಾವು ಧರ್ಮಾಧಿಕಾರಿ ನಾವು ಕರ್ತೀವಿ. ಭೈರಪ್ಪ ನಾನು ಮಾತಾಡ್ಬೇಕಾಗತ್ತೆ, ಆಯ್ತಲ್ಲ? ಎಲ್ಲ ನೀವು ಮಾತಾಡಿ, ಗೌರವ ಉಳಿಸ್ಕೊ. ಆಧಾರದ ಮೇಲೆ ಹೇಳ್ತೀರಿ, ಸರಿಯಾಗಿ ಮಾತಾಡೋದು ಕಲಿ. ನಿನ್ನ ಸಂಸ್ಕಾರ ಏನು ಅಂತ ತೋರಿಸ್ತೀಯ ನೀನು, ಆಯ್ತಲ್ಲ? ಕರೆಕ್ಟ್ ಮಾತಾಡು. ನಾನು ವಸಂತ ಅವರೇ ಅಂತೇಳಿ ಗೌರವ ಕೊಟ್ಟು ಕರೆದ್ರೆ, ನೀನು ಗೌರವ ಕೊಟ್ಟು ಕರೆದ್ರೆ ಅದೇ ರೀತಿಯಾಗಿ ವೈಯಕ್ತಿಕವಾಗಿ ಹೋಗಿ ವಿಷಯಾಂತರ ಮಾಡೋದು ಬೇಡ ಗಿರಿಯಾರ್ ಅವರೇ. ಆಯ್ತು, ನೀವು ನಿಮ್ಮ ಅಭಿಪ್ರಾಯ ತಿಳಿಸಿದ್ರಿ, ನೀವು ನಿಮ್ಮ ಅಭಿಪ್ರಾಯ. ಹರೀಶ್ ಸರ್, ಹರೀಶ್ ಸರ್, ಇವಾಗ ನೀವು ತಾಳ್ಮೆ ಕಳ್ಕೊಂಡು ನಿಮ್ಮ ಭಾಷೆಯಿಂದ ಈಗ ಇಬ್ಬರಿಗೂ ಗಿರಿಯಾರ್ ಹರೀಶ್ ಅವರೇ, ಹರೀಶ್ ಭೈರಪ್ಪ ಹಿಂದೆ ತೇಜಸ್ವಿ ಸೂರ್ಯಗೂ ಮಾತಾಡಿದ್ದು, ಚಕ್ರವರ್ತಿ ಸೂಲಿಬೆಲೆಗೂ ಮಾತಾಡಿರುವಂಥದ್ದು. ಆ ವ್ಯಕ್ತಿನ ಇವರು ಕೆಣಕಿದ್ರೆ ಈ ವ್ಯಕ್ತಿ ಬಿಟ್ರ? ಸರಿಯಾಗಿ ಉತ್ತರ ಕೊಟ್ಟಿದ್ದಾರಲ್ವಾ? ಇವರು ಹಿಂದೂವಾದಿಗಳಂತೆ. ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಮಾತೆತ್ತಿದ್ರೆ ಬಂದು ಗುರಾಣಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರಲ್ಲ ಇವರು, ಮಾತೆತ್ತಿದ್ರೆ ಗುರಾಣಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರಲ್ಲ ಇವರು. ನಿಜಕ್ಕೂ ಇವರೆಲ್ಲ ಮನುಷ್ಯರ ಅಂತ ನಮ್ಗೆ ಅನ್ನಿಸ್ತಾನೆ ಇಲ್ಲ. ಜೊತೆಗೊಬ್ಬ ಪತ್ರಕರ್ತ ಅಂತ ಹೇಳ್ಬಿಟ್ಟು ಆ ಕಿರೀಟಿ ಅನ್ನೋನು ಕೂರಿಸ್ಕೊಂಡಿದ್ದಾರೆ. ಇವರು ಪತ್ರಕರ್ತನ, ಹಿಂದುತ್ವವಾದಿನ, ಕನ್ನಡ ಪರ ಹೋರಾಟಗಾರನ, ಚಿತ್ರನಟನ, ಯಾರಿದು? ಈ ವ್ಯಕ್ತಿಯ ಬಗ್ಗೆ ಇದೇ ಹರೀಶ್ ಭೈರಪ್ಪ ಹೇಳಿದ್ರಲ್ಲ, ನೀವು ಯಾವ್ಯಾವ ಹೆಣ್ಣುಮಕ್ಕಳು ನಿನ್ನ ಮೇಲೆ ಕೇಸ್ ಕೊಟ್ಟಿದ್ದಾರೆ ಅಂತೇಳಿ ಲೈವ್ ವಿಡಿಯೋ ಮಾಡಿ ಹಾಕಿದ್ರಲ್ಲ. ಇಂಥವರೆಲ್ಲನೂ ಹಿಂದೂ ಧರ್ಮವನ್ನು ಉಳಿಸೋವಂಥವ್ರು, ಹಿಂದೂ ಧರ್ಮದ ರಕ್ಷಕ. ಗೂಗಲ್ ಪೇ ಗಿರಾಕಿ ಪುನೀತ್ ಕೆರೆಹಳ್ಳಿ ಒಂದು ವೇಶ್ಯಾವಾಟಿಕೆ ಕೇಸ್ನಲ್ಲಿ ಅವ್ರ ಮೇಲೆ ಕೇಸ್ ಇರುವಂಥದ್ದು ನೋಡಿ. ಅವರು ಅಂತ ಹೇಳುವಂಥ ಪರಿಸ್ಥಿತಿ ನಾವು ಗೌರವಯುತವಾಗಿ ಮಾತನಾಡ್ತೀವಿ. ಇವರೆಲ್ಲರೂ ಸಹ ಒಬ್ಬರಾದರೂ ಸಹ ಪ್ರಾಮಾಣಿಕವಾಗಿ ನಡ್ಕೊಳ್ತಾ ಇದ್ದಾರಾ? ಹರೀಶ್ ಭೈರಪ್ಪ ಮಾತಾಡಿರೋದು ಸರಿ ಅಲ್ವಾ? ಸರಿಯಾಗಿ ಉತ್ತರ ಕೊಟ್ಟಿದ್ದಾರಲ್ವಾ? ನಿಮ್ಮ ಏನೇ ವಿಚಾರ ಇದ್ರೂ ನೇರವಾಗಿ ಕರೆಕ್ಟಾಗಿ ಮಾತಾಡಬೇಕಲ್ಲ. ಏಕವಚನದಲ್ಲಿ ಮಾತಾಡೋದು, ಅವನು ಇವನು ಅಂತ ಮಾತಾಡೋದು, ಈ ಸ್ಯಾಟಲೈಟ್ ಚಾನಲ್ಗಳಿಗೆ ಏನಾಗಿದೆ? ಏನಾಗಿದೆ? ಯಾತಕ್ಕೋಸ್ಕರವಾಗಿ ಕೆಲಸಕ್ಕೆ ಬಾರದಂತಹ ಮಾತುಗಳನ್ನು ಮಾತಾಡ್ತೀರಿ? ಯಾತಕ್ಕೋಸ್ಕರವಾಗಿ? ಒಬ್ಬ ದಲಿತ ಹೋರಾಟಗಾರ, ಕನ್ನಡ ಪರ ಹೋರಾಟಗಾರ ಹರೀಶ್ ಭೈರಪ್ಪ ಮೊದಲಿಂದ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಕನ್ನಡದ ವಿಚಾರ ಬರಲಿ, ದಲಿತರ ವಿಚಾರ ಬರಲಿ, ಹಿಂದುಳಿದ ವಿಚಾರ ಬರಲಿ, ಮುನ್ನುಗ್ಗಿ ಕೆಲಸ ಮಾಡುವಂತಹ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನು ಇವರು ಛೇಡಿಸಿ ಒಂದು ಸಾರಿ ತೇಜಸ್ವಿ ಸೂರ್ಯಗೆ, ಒಂದು ಸಾರಿ ಚಕ್ರವರ್ತಿ ಸೂಲಿಬೆಲೆಗೂ ಒಂದು ಸಾರಿ ಚಿಮಾರಿ ಹಾಕಿದ್ದಾರೆ. ಇವತ್ತು ವಸಂತ್ ಗಿಳಿಯಾರು ಸಹ ಚಿಮಾರಿ ಹಾಕಿಸ್ಕೊಂಡ್ರಲ್ವ? ಮಾತಾಡೋಕ್ಕೆ ಬರುತ್ತೆ ಅಂತ ಏನು ಬೇಕಾದರೂ ಮಾತಾಡೋದಲ್ರಿ, ಆದರೆ ಒಂದು ಅರ್ಥ ಇರಬೇಕಲ್ವ? ಆ ಅರ್ಥ ಇತ್ತು ಅಂತಂದರೆ ಅದಕ್ಕೊಂದು ಬೆಲೆ ಇರುತ್ತಲ್ವ? ನೋಡಿ, ಈ ರೀತಿ ಆಗೋಗಿದೆ ಕತೆ. ಹರೀಶ್ ಭೈರಪ್ಪ ಹಿಂದೂ ಅಲ್ವೇನ್ರಿ? ವಸಂತ್ ಗಿಳಿಯಾರ್, ಕಿರೀಟಿ ಹರೀಶ್ ಭೈರಪ್ಪ ಹಿಂದೂ ಅಲ್ವಾ? ಹಿಂದೂಗಳ ಮೇಲೆ ಹಿಂದೂಗಳು ಎತ್ಕಟ್ಟೋ ಅಂಥದ್ದು ಅವರ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ. ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ನೀವು ಯಾರ್ರಿ? ಸೌಜನ್ಯಯುತವಾಗಿ, ಸೌಹಾರ್ದಯುತವಾಗಿ ಮಾತಾಡಬೇಕಲ್ಲ. ಅವ್ರ ವಿಚಾರ ಅವ್ರು ಹೇಳ್ಕೊಂಡಿದ್ದಾರೆ. ಹಿಂಗೆ ಮಾಡಿ ಈ ಕತೆಗಳನ್ನು ಇಷ್ಟು ದೂರ ಬೆಳೆಸ್ಕೊಂಡು ಹೋಗ್ತಾ ಇರುವಂಥದ್ದು. ಇನ್ನೂ ನೀವು ಬೆಳೆಸ್ತೀರಿ. ಯಾರು ಮಾತಾಡದೇ ಇರೋರಾಗಿದ್ದರೆ, ಮಾತಾಡದೆ ಸೋಷಿಯಲ್ ಮೀಡಿಯಾ ಇಲ್ದಿರೋ ಟೈಮ್ನಲ್ಲಿ ಏನೆಲ್ಲ ಮಾಡಿರ್ಬೋದು ನೀವುಗಳು ಅರ್ಥ ಮಾಡ್ಕೊಳ್ಳಿ. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ನಿಮಿಷಕ್ಕೊಂದ್ಸರಿ ಅಪ್ಡೇಟ್ ಆಗುತ್ತೆ, ಎಲ್ಲವೂ ಜನರಿಗೆ ಗೊತ್ತಿದೆ, ಪ್ರಶ್ನೆ ಮಾಡ್ತಾರೆ. ಈಗಲೇ ನೀವು ಈ ಆಟ ಆಡ್ತಾ ಇದ್ದೀರಿ ಅಂತಂದರೆ ಹಿಂದೆ ಏನೇನು ಆಟ ಆಡಿರ್ಬೋದು ನೀವು? ಏನೇನು ಮುಚ್ಚಾಕಿರ್ಬೋದು ನೀವು?
ಅರ್ಥ ಮಾಡ್ಕೊಳ್ಬೇಕಲ್ಲ. ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಕೊನೆಯ ಪಕ್ಷ ಸಾರ್ಥಕತೆಯ ಜೀವನ ಮಾಡಬೇಕು. ಅದು ಬಿಟ್ಟು ಈ ಹಾದಿ ಬೀದಿನಲ್ಲಿ ಕಿರಿಕೀರ್ತಿಯನ್ನು ಸಿಕ್ಕಾಪಟ್ಟೆ ಮುಗಿಸ್ಕೊಳ್ತಾ ಇದ್ದಾರೆ. ಅಂತಹ ವ್ಯಕ್ತಿನ ಕರ್ಕೊಂಬಂದು ಸ್ಟುಡಿಯೋದಲ್ಲಿ ಕೂರಿಸ್ಕೊಳ್ತಾ ಇದ್ದಾರೆ. ಅಂತಹ ವ್ಯಕ್ತಿನ ತಾಯಿಗಿಂತ ದೇವರು ದೊಡ್ಡದು ಅಂತ ನಾವೆಲ್ಲರೂ ಹೇಳ್ತೀವಿ. ದೇವರಿಗಿಂತ ತಾಯಿ ದೊಡ್ಡದು ಅಂತ ಹೇಳ್ತೀವಿ. ದೇವರಿಂದ ತಾಯಿ ಹುಟ್ಟಿದ್ದಂತೆ. ಜನ್ಮ ಕೊಟ್ಟಂತಹ 9 ತಿಂಗಳು ಒತ್ತು ಕೊಟ್ಟಂತಹ ತಾಯಿಗಿಂತ ದೇವರು ಅಂತ ಹೇಳ್ತಾರೆ. ದೇವ್ರು ಇದ್ದಾನ್ರಿ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದು ದೇವರು, ಒಂದು ಶಕ್ತಿ. ಆದರೆ ಈ ವ್ಯಕ್ತಿ ತಾಯಿಯ ಬಗ್ಗೆ ಮಾತನಾಡ್ತಾರೆ, ತಾಯಿಗಿಂತ ದೇವರೇ ದೊಡ್ಡದು ಅಂತಾನೆ. ಆದರೆ ತಾಯಿ ಇಲ್ಲ ಅಂದರೆ ಇವ್ರು ಹೆಂಗೆ ಬರ್ತಾರ್ರಿ? ಇಂತಹ ವ್ಯಕ್ತಿಗಳು ಇವತ್ತು ಹಿಂದೂ ಧರ್ಮದ ರಕ್ಷಕರು, ಜೊತೆಗೆ ಪತ್ರಕರ್ತರುಗಳು. ಇವರ ಟ್ಯಾಗ್ಲೈನ್ ಏನು? ಪತ್ರಕರ್ತರು ಹಿಂದೂ ಹೋರಾಟಗಾರರಾಗಿ ಬದಲಾವಣೆ ಆಗೋಗಿರುವಂಥದ್ದು. ನಾಚಿಕೆ ಆಗುತ್ತೆ ನಮಗೆ. ಇವ್ರನ್ನೆಲ್ಲ ಪತ್ರಕರ್ತರು, ಪತ್ರಿಕಾ ರಂಗದಲ್ಲಿರುವಂಥವ್ರಿಗೆ ಹೇಳೋಕ್ಕೆ ನಾಚಿಕೆ ಆಗುತ್ತೆ. ಗಿಳಿಯಾರ್ ಅವರೇ ಒಂದ್ ನಿಮಿಷ, ಹರೀಶ್ ಅವರೇ ನಿಮಿಷ, ಇಬ್ಬರಿಗೂ ಕೇಳಿಸ್ಕೊಳ್ಳಿ. ಸಾಕು. ಗಿಳಿಯಾರ್ ಅವರೇ, ಹರೀಶ್ ಅವರೇ, ಇಬ್ಬರಿಗೂ ಹೇಳ್ತೀನಿ, ವೈಯಕ್ತಿಕವಾಗಿ ಮಾತನಾಡಬೇಕು ಅಂದ್ರೆ ಇನ್ನು 10-12 ನಿಮಿಷ ಟೈಮ್ ಇದೆ, ಮುಗಿಸ್ಬಿಡಿ. ಅದಾದ್ಮೇಲೆ ಇಬ್ರು ಪರ್ಸನಲ್ ಆಗಿ ಕಾಲ್ ಮಾಡ್ಕೊಂಡು ಮಾತಾಡ್ಕೊಳ್ಳಿ. ಇಬ್ಬರಿಗೂ ಬೇಡ ಸರ್, ನಾನ್ ವಿಷಯ ಹೇಳೋದು ವಿಷಯ ಬೇಡ. ನಾನು ಅವ್ರಿಗೂ ಹೇಳ್ತೀನಿ, ನಿಮ್ಗೂ ಹೇಳ್ತೀನಿ. ನಿಮ್ಮಿಬ್ಬರನ್ನ ಜನ ಗಮನಿಸ್ತಿದ್ದಾರೆ. ನಿಮ್ಮಿಬ್ಬರ ಮಾತು ಕೂಡ ಗಿಳಿಯಾರ್ ಅವರೇ ಕೇಳಿಸ್ಕೊಳ್ಳಿ. ನಿಮ್ಮ ಮಾತನ್ನು ಕೂಡ ಸೀರಿಯಸ್ ಗಿಳಿಯಾರ್ ಅವರೇ, ಹರೀಶ್ ಅವರೇ, ಗಿಳಿಯಾರ್ ಅವರೇ, ನೀವಿಬ್ರು ಕೂಡ ಇನ್ಫ್ಲೂಯೆನ್ಸ್ ಅಲ್ಲಿದ್ದೀರಿ. ನೀವಿಬ್ರು ಕೂಡ ಹರೀಶ್ ಅವರೇ ತಾಳ್ಮೆ. ಗಿಳಿಯಾರ್ ಅವರೇ ಕೇಳಿಸ್ಕೊಳ್ಳಿ. ಗಿಳಿಯಾರ್ ಅವರೇ ಕೇಳಿಸ್ಕೊಳ್ಳಿ. ಗಿಳಿಯಾರ್ ಅವರೇ ಕೇಳಿಸ್ಕೊಳ್ಬೇಕು ತಾವು. ನೀವಿಬ್ರು ಕೇಳಿಸ್ಕೊಳ್ಬೇಕು. ಹರೀಶ್ ಸರ್ ಜನ ನಿಮ್ಮನ್ನ ಗಮನಿಸ್ತಾರೆ, ನಿಮ್ಮ ಮಾತಿಗೆ ಗೌರವ ಕೊಡ್ತಾರೆ. ಹರೀಶ್ ಸರ್ ತಾಳ್ಮೆ. ಅವ್ರು ಯಾರೋ ಹೇಳಿದ್ರು ಅಂತ ಹೇಳಿ ನೀವು ಮಾತಾಡಿದ್ರೆ ಅವ್ರಿಗೂ ನಿಮ್ಗೂ ವ್ಯತ್ಯಾಸ ಆಗಲ್ಲ. ಗಿಳಿಯಾರ್ ಅವರೇ, ಹರೀಶ್ ಅವರೇ, ಇಬ್ಬರಿಗೂ ಮತ್ತೊಮ್ಮೆ ಕಡೆ ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮಿಬ್ಬರಿಗೆ ವೈಯಕ್ತಿಕವಾಗಿ ಮಾತನಾಡಬೇಕು ಅಂದ್ರೆ ಬೇಡ, ವಿಷಯಾಂತರ ಆಗೋದು ಬೇಡ. ಗಿಳಿಯಾರ್ ಸರ್ ಅಲ್ವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನೀವು ಉತ್ತರ ಕೊಡೋರಿಗೆ ಅವಕಾಶ ಕೊಡಬೇಕು. ಹೌದು, ಆ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನೀವು ಆ ಉತ್ತರ ಕೊಡೋರಿಗೆ ರೆಸ್ಪೆಕ್ಟ್ ಕೊಡಬೇಕು. ಗಿಳಿಯಾರ್ ಅವರೇ, ಪ್ರಶ್ನೆ ಕೇಳೋರ್ ಬಗ್ಗೆ ಕೂಡ ರೆಸ್ಪೆಕ್ಟ್ ಇರಬೇಕು. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನೀವಿಬ್ರು ಕೂಡ ಇನ್ಫ್ಲೂಯೆನ್ಷಿಯಲ್ ಇದ್ದೀರಿಯಪ್ಪ. ಜನ ಟಿವಿಲಿ ಗಮನಿಸಿ ನಿಮ್ಮಿಂದ ಕಲಿಬೇಕು. ನಿಮ್ಮ ಭಾಷೆಯಿಂದ ಅವ್ರ ಸಂಸ್ಕಾರ ಕಲಿಬೇಕು. ಅದು ಹಾದಿ ತಪ್ಪೋದ್ ಬೇಡ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಭೈರಪ್ಪ ಉತ್ತರ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಸಿಕ್ಕಾಪಟ್ಟೆ ವಿಚಾರಗಳ ಡಿಫರೆನ್ಸ್ ಇದೆ. ಯಾವ ರೀತಿ ಕೂತ್ ಮಾತಾಡ್ತಾ ಇದೀವಿ ನಾವು? ಪರ್ಸನಲ್ ಆಗಿ ಮಾತಾಡೋರು ಆಚೆ ಮಾತಾಡಿ ವಿಷಯಕ್ಕೆ ಬನ್ನಿ. ಅದೇ ಹೇಳ್ತೀರಾ, ನಾನು ಎಲ್ಲರಿಗೂ ಸೇರ್ತೀನಿ. ವಿಷಯಕ್ಕೆ ಬನ್ನಿ. ವಸಂತ ಅವ್ರ ಬಗ್ಗೆ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು. ಈ ರೀತಿಯಾಗಿ ಅಪ್ಪ ತಾತನ ಬಗ್ಗೆ ಮಾತಾಡ್ತಿಲ್ಲ ಸರ್. ಬಿಟ್ಬಿಡಿ, ಅಲ್ಲಿಗೆ ಬಿಟ್ಬಿಡಿ. ಇಬ್ರು ಬಿಡಿ. ಗಿಳಿಯಾರ್ ಸರ್ ಬಿಡಿ. ನೀವು ಪ್ರಶ್ನೆ ಕೇಳಿದ್ದೀರಿ, ಅದಕ್ಕೆ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ನೀವು ಪ್ರಶ್ನೆ ಕೇಳಿದ್ದೀರಿ, ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಉತ್ತರ ಕೊಡಿ, ಸಮಯ ಕಮ್ಮಿ ಇದೆ. ಇಲ್ಲ ಸರ್, ನೀವು ಪ್ರಶ್ನೆ ಕೇಳಿದ್ದೀರಿ, ಅದಕ್ಕೆ ಉತ್ತರ ಕೇಳಿಸ್ಕೊಳ್ಳಿ. ಅರ್ಥ ಆಯ್ತು. ಅವ್ರು ಯಾವ ರೀತಿನಾದ್ರೂ ಕರ್ಕೋಬಹುದು, ಅದು ಅವ್ರಿಗೆ ಬಿಟ್ಟಿರೋದು. ಗಿಳಿಯಾರ್ ಸರ್, ಐ ರಿಕ್ವೆಸ್ಟ್ ಯು ಫಾರ್ ದ ಲಾಸ್ಟ್ ಟೈಮ್. ವಿಷಯಾಂತರ ಬೇಡ. ಹರೀಶ್ ಸರ್, ಲೆಟ್ ಮಿ ಡೂ ಮೈ ಜಾಬ್. ಗಿಳಿಯಾರ್ ಸರ್ ಬೇಡ, ಭಾಷೆ ಬೇಡ. ಈ ತರದ ಭಾಷೆ ಈ ವೇದಿಕೆ ಹೇಳ್ಬೇಡ. ಈ ತರದ ನಾನು ಏನ್ಗೆ ಸರ್